ಸುಮಾರು 5,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಯ ಗುದ್ದಲಿ ಪೂಜೆ. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಕೊಡಗಿ ತಿರುಮಲಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಉದ್ಘಾಟನೆ. ಉರುಳಿಚಿಟ್ನಲ್ಲಿ ಆದರ್ಶ ನಗರದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ. ತೊರೆನಾಗಸಂದ್ರ ಗ್ರಾಮದಲ್ಲಿ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ. ಹೊಸಳ್ಳಿಪಾಳ್ಯ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ಮುಖಂಡರುಗಳ ನಡುವೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಕೊಡಗಿ ತಿರುಮಲಾಪುರ ವಿವೇಕ ಯೋಜನೆಯ ಅಡಿಯಲ್ಲಿ ನೂತನವಾಗಿ ಕಟ್ಟಿದಂತ ಶಾಲೆಗಳ ಉದ್ಘಾಟನೆ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಮಕ್ಕಳೇ, ಇದು ಏನೈ ಬಾಪ ಮದುವೆ ಆಗಿ ಒಂದು ಡ್ರೆಸ್ ಹಾಕೊಂಡು ನೋಡಿ. ಇದು ಬಹಳ ವರ್ಷ ಆಗಿತ್ತು ಈ ಸ್ಕೂಲ್ಗಳಿಗೆ ನಾವು ಗುದ್ಲಿ ಪೂಜೆಯನ್ನು ಮಾಡಿ ಬಿಲ್ಡಿಂಗ್ ಮುಗಿದು ಬಂದೆ. ನಮ್ಮ ಮುಖಂಡರು ಬಿಲ್ಡಿಂಗ್ ಉದ್ಘಾಟನೆ ಮಾಡಬೇಕು ಅಂದಾಗ ತಕ್ಷಣ ನಾನು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನನ್ನ ಕ್ಷೇತ್ರಕ್ಕೆ ಒಟ್ಟು 44 ವಿವೇಕ ಯೋಜನೆಯಲ್ಲಿ ಶಾಲಾ ಕೊಠಡಿ ತಗೊಂಡಿದ್ವಿ. ಅಂದ್ರೆ ಕ್ಷೇತ್ರಕ್ಕೆ 20-23 ಕೊಡೋರು, ಬಟ್ ನಾನು ಹೆಚ್ಚುವರಿ ಬೇಕು ಅಂತೇಳಿ ತಗೊಂಡು ಇವತ್ತು ವಿವೇಕ ಯೋಜನೆಯಲ್ಲಿ ಇಡೀ ನನ್ನ ಕ್ಷೇತ್ರದಲ್ಲಿ ಈ ತರ ಹೊಸ ಕಟ್ಟಡಗಳನ್ನ ಕಟ್ಟಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈಗೇನು ಅಂತಂದ್ರೆ, ಈಗ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೂಡ ಬಿಲ್ಡಿಂಗ್ ಇಲ್ಲ, ಟೀಚರ್ಸ್ ಇಲ್ಲ ಅಂದ್ರೆ ಬರಲ್ಲ. ಏನ್ ಮಾಡ್ತಾರೆ, ಅವ್ರ ತಂದೆ ತಾಯಿಗಳು ಎಲ್ಲೋ ಮಕ್ಕಳನ್ನ ಕೂಲಿ ನಾಲಿ ಅದು ಮಾಡಿ ಚೆನ್ನಾಗಿರೋ ಸ್ಕೂಲ್ಗೆ ಸೇರಿಸೋಣ ಅಂತ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾರೆ. ಆದರೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಯಲಹಂಕ ಡಿಗ್ರಿ ಕಾಲೇಜು ರಾಜ್ಯದಲ್ಲೇ ಮೊದಲನೇ ಸ್ಥಾನ. 4,600 ಮಕ್ಕಳವ್ರೆ. PU 4,300 ಅವರೇ. ಮೊನ್ನೆ SSLCಯಲ್ಲಿ ಗೌರ್ಮೆಂಟ್ ಶಾಲೆಗಳು 7 ಸ್ಕೂಲಲ್ಲಿ 100% ರಿಸಲ್ಟ್ ತಗೊಂಡವ್ರೆ. ನಮ್ಮ BU ಅವ್ರು ಇಲ್ಲೇ ಅವರೇ, ಶೈಲಾ ಅವರು. ನಾನು ಯಾವತ್ತೂ ಮೀಟಿಂಗಲ್ಲಿ ಹೇಳಿದ್ದೆ 100% ಏನಾದರೂ SSLCಯಲ್ಲಿ ಪಾಸ್ ಆದರೆ 1 ಲಕ್ಷ ಕೊಡ್ತೀನಿ ಅಂತ. ಹೆಂಗೂ ಆಗಲ್ಲ ಅಂತ ಅಂದ್ಬಿಟ್ಟಿದ್ದೆ ನಾನು. ನೋಡ್ರಿ 7 ಜನ ಆಗೋಗ್ಬಿಟ್ರು. ನನಗೆ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾಯ್ತು. ಅಂದರೆ ಇವತ್ತು ಸರ್ಕಾರಿ ಶಾಲೆ ಒಳ್ಳೆ ಪ್ರಿನ್ಸಿಪಾಲ್ರು, ಟೀಚರ್ಸ್ ಅವರೇ, ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ತಾ ಇದೀವಿ. ಮತ್ತು ಇಷ್ಟು ಜಾಗ ಇದೆ ಆಟ ಆಡೋದಕ್ಕೆಲ್ಲ ಕೂಡ ಒಳ್ಳೆ ಪಾಠ ಹೇಳ್ಕೊಡ್ತಾರೆ. ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ಬೇಕು. ಎಲ್ಲಿ ಚೆನ್ನಾಗಿರುವ ಅಲ್ಲಿ ಕಳಿಸಲ್ಲ, ಆದರೆ ಚೆನ್ನಾಗಿರೋ ಕಡೆ ಮಕ್ಕಳನ್ನ ಸೇರಿಸಿ ನಿಜಕ್ಕೂ ಕೂಡ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಶಿಸ್ತನ್ನು ಕಲಿಸ್ತಾರೆ ನಮ್ಮ ಟೀಚರ್ಸ್ ಎಲ್ಲ ಕೂಡ. ಅದಕ್ಕೋಸ್ಕರ ನನ್ನ ಕ್ಷೇತ್ರದಲ್ಲಿ ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು. ಮೊನ್ನೆ ಹೊಸದಾಗಿ ITI ಕೂಡ ದಾಸನಪುರದಲ್ಲಿ ಮಾಡಿದ್ದೀವಿ. ಪಾಲಿಟೆಕ್ನಿಕ್ ರಾಜನಗುಂಟೆಯಲ್ಲಿ ಕೂಡ ಮೊನ್ನೆ ಈ ವರ್ಷದಿಂದ ಪಾಲಿಟೆಕ್ನಿಕ್ ಕಾಲೇಜು ಕೂಡ ಶುರು ಮಾಡಿಸಿದ್ವಿ. ಯಾಕಂದರೆ ಇಲ್ಲಾಂದ್ರೆ ಸಿಟಿಗೆ ಹೋಗ್ಬೇಕಾಗಿತ್ತು ನಾವು. ಇವತ್ತು ಇಡೀ ಯಲಹಂಕ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಒಂದಷ್ಟು ಈ ಶಾಲೆಗಳಿಗೆ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ವಿ. ನಮ್ಗೆ ಇಲಾಖೆಯ ಅಧಿಕಾರಿಗಳು ಕೂಡ ಎಲ್ಲ ತುಂಬ ಚೆನ್ನಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ, ನನಗಿನ್ನು ಪೂಜೆಗಳವೆ ಸುಮಾರು ಕಡೆ ದಾಸನಪುರ ಹೋಬಳಿ ಎಲ್ಲ ಹೋಗ್ಬೇಕು. ಅವೆಲ್ಲ ಕೂಡ ನಿನ್ನೆ ಹೇಳಿದ್ದು ನಾನು. ನಿನ್ನೆ ಅಂತ ಹೇಳಿದ್ವಿ, ಇವತ್ತಿಷ್ಟು ಬೇಗ ಎಲ್ಲ ತಯಾರಿ ಮಾಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಿರಿ. ಸೊ ಮಕ್ಕಳನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಮುಂದಿನ ವರ್ಷ ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಬರೋ ರೀತಿಯಲ್ಲಿ ಮಾಡಬೇಕು. ಹೇಳಿದ್ರಿ, ಇದೇನೋ ಸಂಬಂಧಪಟ್ಟಂಥ ದಾಖಲೆ ಇದೇನೋ ಒಂದು ಸ್ವಲ್ಪ ಸಮಸ್ಯೆ ಐತೆ ಅಂತೇಳಿ ಅದನ್ನು ಕೊಟ್ಟರೆ ಅದನ್ನು ಸರ್ಕಾರದ ಲೆವೆಲಲ್ಲಿ ಅದನ್ನು ತಿದ್ದುಪಡಿ ಮಾಡಿ ವಾಪಸ್ ಮತ್ತೆ ಏನೋ ಅವ್ರೇನು ಬರ್ತಾ ಇಲ್ಲ ಪಾಪ ಬಿಟ್ಬಿಟ್ಟವ್ರೆ ಸ್ಕೂಲ್ಗೆ ಅಂತೇಳಿ ಅದನ್ನು ಅವ್ರ ಕಡೆಯಿಂದ ಅಬ್ಜೆಕ್ಷನ್ನು ಎಲ್ಲ ಹೇಳಿದ್ದೀನಿ, ಟ್ರಿಮ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಪೂರಾ ಮರ ಕಡಿಬೇಡ್ರಿ, ಒಮ್ಮೆ ಮಾತ್ರ ಸ್ಕೂಲ್ ಮೇಲೆ ಇರೋದು. ಈಗ ಮಾತಾಡಿದ್ದೀನಿ ಫಾರೆಸ್ಟ್ ಅವ್ರಿಗೆ. ಆಯ್ತು, ನೋಡೋಣ ಆಮೇಲೆ. ಫಸ್ಟು ಮರ ಟ್ರಿಮ್ ಮಾಡ್ರಿ, ಅವು ವೆಯ್ಟ್ ಸ್ವಲ್ಪ ಕಡಿಮೆ ಆಗ್ತದೆ ಆ ಕಡೆಗೆ. ಆ ಸ್ಕೂಲ್ ಮೇಲೆ ಇರೋದನ್ನ ಯಾರಿಗಾನ ಹೇಳಿ ಟ್ರಿಮ್ ಮಾಡಿ ತಿಳಿಸ್ಕೊಳ್ರಿ. ಇನ್ನು ಉಳಿಕೆದು ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಅದೇನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು, ಅಧಿಕಾರಿಗಳು, ಬಸಣ್ಣವರು, ವಿಶ್ವನಾಥ್ ಸರ್ಗೆ ಧನ್ಯವಾದ ಹೇಳ್ತೀವಿ. ಇದನ್ನ ನಾವು ತುಂಬಾ ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ಈ ವರ್ಷ ಸಾರ್ ಇದನ್ನ ತುಂಬಾ ತಗೊಂಡು ನಮ್ಗೆ ರೋಡ್ಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಮ್ಮ ಆದರ್ಶ ನಗರ ವತಿಯಿಂದ ಧನ್ಯವಾದಗಳು. ಮೇಡಮ್, ನೀವು ಮಾತಾಡಿ. ಆದರ್ಶ ನಗರದ ಇವತ್ತಿನ ಘಟನೆ ತುಂಬಾ ಚೆನ್ನಾಗಾಯ್ತು. MLA ಸರ್ ಬಂದಿದ್ರು. ಎಲ್ಲ ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡಿದೀವಿ. ಆದಷ್ಟು ನಮ್ಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನಮ್ಗೆ. ಜೈ ಶ್ರೀರಾಮ್.
ಕೊಡಿಗೆ ತಿರುಮಲಾಪುರ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿರೋ ಆದರ್ಶ್ ನಗರ ಅಂತ ಒಂದು ಲೇಔಟ್. ಈ ಲೇಔಟ್ ಪ್ರಾರಂಭ ಆಗಿ ಒಂದು 10 ವರ್ಷ ಆಯ್ತು. ಈಗ ನಾವು ಕಳೆದ 2 ವರ್ಷದಿಂದ ಎಲ್ಲ ಒಂದು ಯೂನಿಟಿ ಮಾಡ್ಕೊಂಡು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಈ ಲೇಔಟ್ ನಾವು ಇಂಪ್ರೂವ್ ಮಾಡಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದೀವಿ. ಅದೇ ರೀತಿ ನಮ್ಮ ವಿಶ್ವನಾಥ್ ಸರ್ ಅವರು ನಮ್ಮ ಒಂದು ಕೋರಿಕೆಯನ್ನ ಆದಷ್ಟು ಅತಿ ಕ್ವಿಕ್ ಆಗಿ ಇದನ್ನ ಮಾಡ್ಕೊಟ್ಟಿದ್ದಾರೆ. ಇವತ್ ಬಂದ್ಬಿಟ್ಟು ಗುದ್ಲಿ ಪೂಜೆ ಮಾಡೋಗಿದ್ದಾರೆ. ಅದೇ ರೀತಿ ಅವರು ಕೆಲಸನೂ ಕಂಪ್ಲೀಟ್ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಅದೆಲ್ಲ ಆದ್ಮೇಲೆ ಇನ್ನೂ ನಮಗೆ ಅವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ನಾವು ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ, ಯಾಕಂದ್ರೆ ಅವರು ನಮ್ಮನ್ನ ಬಿಟ್ಕೊಡಲ್ಲ. ಆ ಒಂದು ಬಾಂಧವ್ಯ ನಮ್ಮಲ್ಲಿದೆ. ಇದೇ ರೀತಿ ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.